ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ನನ್ನ ಇವತ್ತಿನ ಮಿನಿ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ಇವತ್ತು ನಕ್ಷದು 10 ಮಂತ್ಸ್ದು ಇಂಜೆಕ್ಷನ್ ಇತ್ತು ಅಂತ ಹೇಳಿ ನಾವು ಹಾಸ್ಪಿಟಲ್ಗೆ ಹೋದ್ವಿ. ನಕ್ಷದ ಇಂಜೆಕ್ಷನ್ ಕೂಡ ಆಯಿತು. ಏನಂದರೆ ಅಲ್ಲಿ ಸ್ಪೆಷಲಾಗಿ ಇವತ್ತು ನಾನು ನೋಡಿದ್ದು ಒಂದು ಚಿಕ್ಕ ಪಾಪನೊಬ್ಬರು ಎತ್ಕೊಂಡು ಬಂದಿದ್ದರು. ಮೇ ಬಿ ಅದಕ್ಕೆ 1 ಮಂತ್ ಅನಿಸುತ್ತೆ. ನಾನು ಅದನ್ನು ನೋಡಿ ಪ್ರೀ ಮೆಚರ್ ಬೇಬಿ ಅಂತ ಅಂದ್ಕೊಂಡೆ, ಬಟ್ ಅದು ನಾರ್ಮಲಿ ಆಗಿರೋಂಥ ಬೇಬಿನೇ. ಬಟ್ ತುಂಬ ಚೆನ್ನಾಗಿತ್ತು, ಬೊಂಬೆ ಥರನೇ ಇತ್ತು. ಅವರು ಏನೋ ಆಗಿತ್ತು ಅಂತ ಹೇಳಿ ಆ ಮಗುವಿನ ತಂದೆ ಎತ್ಕೊಂಡು ಪಾಪ ಓಡಾಡ್ತಾಯಿದ್ರು. ಅಷ್ಟೊತ್ತಿಗೆ ನಮ್ಮ ಪಾಪದು ಇಂಜೆಕ್ಷನ್ ಎಲ್ಲ ಆಗಿತ್ತು ಅಂತ ಹೇಳಿ ಅಲ್ಲಿನ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಗಡೆ ಬಂದ್ವಿ. ಚೆಕಪ್ ಅಂತ ಒಂದು ಸ್ವಲ್ಪ ಇತ್ತು ಪಾಪುದು, ಚೆಕಪ್ ಮಾಡ್ಸೋಕ್ಕೆ ಹೇಳಿದರು. ನಾರ್ಮಲ್ ಚೆಕಪ್ಪು, ವೆಯ್ಟ್ ಎಷ್ಟಿದೆ ಅದೆಲ್ಲ ತೋರಿಸೋದಕ್ಕೆ, ಅದನ್ನೆಲ್ಲ ಮಾಡಿಸ್ಕೊಂಡು ನೆಕ್ಸ್ಟು ನಾವು ಅಲ್ಲಿಂದ ಹೊರಗೆ ಬಂದ್ವಿ. ಬಟ್ ಇಲ್ಲಿ ಪುಟ್ಟ ಮಕ್ಕಳು ತುಂಬ ಇದ್ವು, ನೋಡೋದಕ್ಕೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ನಂಗೆ ಮಕ್ಕಳಂದರೆ ಭಾರಿ ಇಷ್ಟ. ಅದರಲ್ಲೂ 1 ಇಯರ್ ಒಳಗಿನ ಮಕ್ಕಳು ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಚೆನ್ನಾಗಿರ್ತವೆ. ಈ ರೀಸನ್ನಿಂದ ಮಕ್ಕಳು ಭಾರಿ ಇಷ್ಟ ಆಗ್ತಾರೆ. ಎಲ್ಲ ಪೇರೆಂಟ್ಸ್ಗೂ ಅಷ್ಟೇ ಮಕ್ಕಳನ್ನ ಕೇರ್ ಮಾಡೋದ್ರಲ್ಲಿ ತುಂಬ ಒಳ್ಳೆ ಅನುಭವಗಳಾಗಿರುತ್ತೆ. ಪ್ರತಿಯೊಬ್ಬರಿಗೂ ಅವ್ರ ಮಕ್ಕಳು ಇಂಪಾರ್ಟೆಂಟ್ ಅಲ್ವಾ. ಇದು ವಾಣಿ ವಿಲಾಸ್ ಗೌರ್ಮೆಂಟ್ ಹಾಸ್ಪಿಟಲ್ಲು. ಇಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಎಷ್ಟೋ ಜನಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ನ ಯೂಸ್ ಮಾಡ್ಕೊಳ್ಳಲ್ಲ. ಯಾಕೆ ಅಂತಂದರೆ ಅಲ್ಲಿ ಟ್ರೀಟ್ ಮಾಡೋರು ತುಂಬ ರೂಡಾಗಿ ಬಿಹೇವ್ ಮಾಡ್ತಾರೆ ಅಂತ. ಯಾಕೆ ಹಾಗೆ ಬಿಹೇವ್ ಮಾಡ್ತಾರೆ ಅಂತ ಅಂದರೆ, ಅಲ್ಲಿ ತುಂಬ ಜನ ಕ್ರೌಡ್ ಇರ್ತಾರೆ. ಗೌರ್ಮೆಂಟ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಫ್ರೀ ಇರುತ್ತೆ ಅಂತ. ಸೊ ಅಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ. ವರ್ಕ್ ಪ್ರೆಷರ್ ಜಾಸ್ತಿ ಆಗಿ ಅವ್ರಾಗಿ ಆಡೋದು ಕಾಮನ್ನೇ. ಎಲ್ಲ ಸಹಿಸ್ಕೊಬೇಕು, ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟು ನಾವು ಅಲ್ಲಿಂದ ಇಂಜೆಕ್ಷನ್ ಹಾಕಿಸ್ಕೊಂಡು ಹೊರಗಡೆ ಬಂದು ಕ್ಯಾಬ್ ಹತ್ಕೊಂಡು ಮನೆಗೆ ಬಂದ್ವಿ. ನಕ್ಷ ಮನೆಗೆ ಬಂದಮೇಲೆ ಸ್ವಲ್ಪ ಊಟ ಮಾಡಿ ಆಟ ಆಡೋದಕ್ಕೆ ಶುರು ಮಾಡಿದ್ಲು. ಅವಳ ಪೇಯ್ನ್ ಸ್ವಲ್ಪ ಹೊತ್ತು ಇತ್ತು ಅಷ್ಟೇ. 3 ಇಂಜೆಕ್ಷನ್ ಕೊಟ್ಬಿಟ್ರು. ಭಾರಿ ನೋವಾಯಿತು ಅಂತ ಹತ್ಬಿಟ್ಲು. ಹತ್ಮೇಲೆ ಸಮಾಧಾನ ಮಾಡಿಕೊಂಡು ನೆಕ್ಸ್ಟು ಮನೆಗೆ ಬಂದಮೇಲೆ ಆಟ ಆಡ್ತಿದ್ಲು. ನಿದ್ದೆ ಮಾಡಿ ಎದ್ದು ಅಷ್ಟೊತ್ತಿಗೆ ಅಜ್ಜಿ ತಾತ ಬಂದಿದ್ರು, ಅವ್ರ ಜೊತೆ ಟೈಮ್ ಕಳೀತಾ ಇದ್ಲು. ಮಕ್ಕಳಿಗೆ ಗ್ರ್ಯಾಂಡ್ ಪೇರೆಂಟ್ಸ್ ಅಂದರೆ ತುಂಬ ಇಷ್ಟ ಆಗ್ತಾರೆ. ಯಾಕಂದರೆ ಸ್ವಲ್ಪ ಸ್ಪೆಷಲಾಗಿ ಟ್ರೀಟ್ ಮಾಡ್ತಾರೆ. ಯಾಕೆಂದರೆ ಅವ್ರಿಗೆ ಮಕ್ಕಳ ಜೊತೆ ಆಟ ಆಡಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಮಕ್ಕಳನ್ನ ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಮಕ್ಕಳು ಗ್ರ್ಯಾಂಡ್ ಪೇರೆಂಟ್ಸ್ನ ತುಂಬ ಇಷ್ಟಪಡ್ತಾರೆ ಅಂತ ನನಗನ್ಸುತ್ತೆ ಫ್ರೆಂಡ್ಸ್. ಓಕೆ, ಯಾರೆಲ್ಲ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೊಸದಾಗಿ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.